ಕಳೆದ 6 ತಿಂಗಳ ನಿರಂತರ ಗೊಂದಲ ಚರ್ಚೆ 6 ತಿಂಗಳು ಲೆಕ್ಕಕ್ಕಷ್ಟೇ ಆದ್ರೆ ಅನ್ಅಫಿಷಿಯಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಇದು ನಡೀತಾನೆ ಇದೆ ಈ ಚರ್ಚೆ. ಇದ್ರ ಬಗ್ಗೆ ಬಿಕೆ ಹರಿಪ್ರಸಾದ್, ಸಲೀಂ ಅಹಮದ್, ಆರ್ ವಿ ದೇಶಪಾಂಡೆ ಎಲ್ಲರೂ ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳೋಣ. ಮುಖ್ಯಮಂತ್ರಿಗಳಿಗೆ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಬರ್ಲಿಕ್ಕೆ ಹೇಳಿದ್ದಾರೆ. ಚರ್ಚೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈಗಾಗಲೇ ಗುಲ್ಬರ್ಗಾದಲ್ಲಿ, ಬೆಂಗಳೂರಲ್ಲಿ ಹೇಳಿದ್ರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ತೀವಿ ಅಂತ ಹೇಳಿ. ಆದ್ರಿಂದ ಅವರು ಮೀಟಿಂಗ್ ಕರೆದಾರೆ, ಚರ್ಚೆ ಆಗಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಒಂದು ನಿರೀಕ್ಷೆ ಇಲ್ಲಿದ್ದೀವಿ. ಅದು ಯಾರು ಹೇಳಿದ್ರು ಅವ್ರನ್ನೇ ಕೇಳೋದು ಒಳ್ಳೇದು. ನಾಯಕತ್ವ ಬದಲಾವಣೆ ಇವೆಲ್ಲ ಸ್ಟ್ರಾಟಜಿಕ್ ಆಗಿ ಯಾರು ಹೇಳಿದ್ದಾರೆ ನಿಮ್ಗೆ? ನೀವು ಎಲ್ಲ ಸೃಷ್ಟಿ ಮಾಡೋದು ಕಾಂಗ್ರೆಸ್ ಶಾಸಕರೇ ಕೆಲವರು ಅಭಿಪ್ರಾಯ ನೋಡಿ. ಅಭಿಪ್ರಾಯ ಯಾರ್ದೇನಂತೆ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಒಂದು ಅಭಿಪ್ರಾಯ ಅದೇ, ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವಿಚಾರ ಇಲ್ಲ, ಅದು ಅನಾವಶ್ಯಕವಾಗಿ ಗೊಂದಲ ನಿರ್ಮಾಣ ಆಗಲಿ. ಇಬ್ಬರನ್ನ ಕರೆದಿದ್ದಾರೆ. ಬಹುಶಃ ಮುಂಚೆನೇ ಆಗ್ಬೇಕಾಗಿತ್ತು. ಕೇರಳ ಎಲೆಕ್ಷನ್ಸ್ ಇತ್ತು, 5 ರಾಜ್ಯ ಚುನಾವಣೆ ಇತ್ತು, ಅದರಿಂದ ಡಿಲೇ ಆಗಿದೆ. ಅದು ರಾಜ್ಯಸಭಾ ಎಲೆಕ್ಷನ್ ಇರ್ಬೋದು, MLC ಇರ್ಬೋದು, ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡಕ್ಕೆ ಕರೆದಿದ್ದಾರೆ. ಯಾಕಂದ್ರೆ ಪಾರ್ಟಿ ಹೈಕಮಾಂಡ್, ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕರೆದಿದ್ದಾರೆ. ಚರ್ಚೆ ಆಗತ್ತೆ. ಈಗ ಯಾವ ಚರ್ಚೆ ಆಗತ್ತೆ ಅಂತ ನಮಗೂ ಮಾಹಿತಿ ಇಲ್ಲ. ಇವತ್ತು ಕರೆದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗಿದ್ದಾರೆ. ಸಮೀವುಲ್ಲಾ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು KS ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಮಹಾಂತೇಶ್ ಶೆಟ್ಟಿ ಇದ್ದಾರೆ. ಮಹಾಂತೇಶ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ಸಮೀವುಲ್ಲಾ ಸರ್ ಹತ್ರ ಮಾತನಾಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ಈ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಐ ಥಿಂಕ್ ನನಗೆ ಗೊತ್ತಿಲ್ಲ, ನಾವು ಎಷ್ಟು ಬಾರಿ ಚರ್ಚೆ ಮಾಡಿದೀವಿ, ಬೇಕಾದಷ್ಟು ಸಲ ಚರ್ಚೆ ಮಾಡಿದೀವಿ. ಆದ್ರೆ ಈಗ ಅಲ್ಟಿಮೇಟ್ಲಿ ಇದೊಂದು ಫೈನಲ್ ಹಂತವನ್ನ ಬಂದು ತಲುಪಿದ್ಯಾ ಅನ್ನೋ ಪ್ರಶ್ನೆ ಅಷ್ಟೇ ಸರ್. ಇದಕ್ಕೆ ಉತ್ತರ ನನಗೆ ಈಗಲೇ ಸಿಕ್ಬಿಡುತ್ತೆ ಅಂತ ನಾನಂತೂ ಎಣಿಸ್ಕೊಂಡಿಲ್ಲ. ಇಡೀ ಮುಕ್ಕಾಲು ಭಾಗ ಸರ್ಕಾರ ಇವತ್ತು ದೆಹಲಿಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. ಅದರಲ್ಲೂ CM, DCM ಜೊತೆಗೆ ಮುಖ್ಯಮಂತ್ರಿ ಬಣದ ಅನೇಕ ಜನ ಸಚಿವರುಗಳು, ಶಾಸಕರುಗಳು ಇವತ್ತು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ, ವಾಸ್ತವ್ಯ ಹೂಡಿದ್ದಾರೆ. ಬೆಳಗ್ಗೆಯಿಂದಲೂ AICC ಕಚೇರಿಯ ಒಳಗಡೆ ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇದೆ. ಇನ್ನೂ ಅವರು DCM ಜೊತೆ ಮಾತುಕತೆಗೆ ಬಂದಿಲ್ಲ, ಇನ್ನೂ ಸಿದ್ದರಾಮಯ್ಯ ಅವ್ರ ಜೊತೆಗೇನೆ ಮಾತುಕತೆ ನಡೀತಾ ಇದೆ ಸರ್. ಸೊ ಫಸ್ಟ್ ರಿಯಾಕ್ಷನ್ ನಿಮ್ದು, ಫಸ್ಟ್ ಒಪಿನಿಯನ್ ಏನ್ ಹೇಳ್ತೀರಿ ಸರ್? ಒಂದು 2 ವಿಚಾರ ಇತ್ತು. ಒಂದು, ಕ್ಯಾಬಿನೆಟ್ ರಿಷಫಲ್ಗೆ ಹೈಕಮಾಂಡ್ ಅನುಮತಿ ಕೊಟ್ರೆ ಸಿದ್ದರಾಮಯ್ಯ ಅವರ ಕುರ್ಚಿ ಆಬಾದಿತ, ಅದು ಸಿಗ್ನಲ್, ಅದು ಒಂದು ಸಂದೇಶ ರವಾನೆ ಆಗುತ್ತೆ ಅಂತ. ಎರಡನೇದು, ಚೇಂಜ್ ಆಫ್ ಲೀಡರ್ಶಿಪ್ ಆಗುತ್ತೋ ಇಲ್ವೋ, ಅದು ಡೈರೆಕ್ಟ್ ಚರ್ಚೆ ಆಗುತ್ತಾ ಅನ್ನೋದು 2 ಪಾಯಿಂಟ್ ಇತ್ತು. ಆದ್ರೆ ಸಚಿವ ಸಂಪುಟ ವಿಚಾರವನ್ನ ಕೈಗೆತ್ತಿಕೊಳ್ಳದಲೇನೆ ನಾಯಕತ್ವ ವಿಚಾರವನ್ನ ನೇರವಾಗಿ ಹೈಕಮಾಂಡ್ ಕೈಗೆತ್ತಿಕೊಳ್ಳೋದ್ರ ಮೂಲಕ ಚೇಂಜ್ ಆಫ್ ಲೀಡರ್ಶಿಪ್ ಮಾಡಬೇಕೋ ಬಿಡಬೇಕೋ ಅನ್ನೋದು ಇದೀಗ ಹೈಕಮಾಂಡ್ ಕಾರ್ಡ್ ಅಲ್ಲಿ ಇದೆ ಅನ್ನೋದು ಸಾಬೀತಾಯ್ತು. ಚೇಂಜ್ ಆಫ್ ಲೀಡರ್ಶಿಪ್ ಮಾಡಬೇಕೋ ಇಲ್ವೋ ಅನ್ನೋದು ಹೈಕಮಾಂಡ್ ಅವರ ಚಿಂತನೆಯಲ್ಲಿ ಇದೆ. ಚೇಂಜ್ ಆಫ್ ಲೀಡರ್ಶಿಪ್ ನ ಕನ್ಸಿಡರ್ ಮಾಡ್ತಾ ಇದೆ. ಮತ್ತು ಅದಕ್ಕೆ ಬೇಕಾದಂತಹ ಪೂರಕವಾದ ಸನ್ನಿವೇಶವನ್ನ ಹೈಕಮಾಂಡ್, ಪ್ರೋಸ್ ಅಂಡ್ ಕಾನ್ಸ್, ಅದರ ಪರ ಮತ್ತು ವಿರುದ್ಧದ ಸಂಗತಿಗಳನ್ನ ಹೈಕಮಾಂಡ್ ತಲೆನಲ್ಲಿ ಇವೆ ಅನ್ನೋದು ಇವತ್ತು ಪ್ರೂವ್ ಆಯ್ತು. ಇವತ್ತು ಇಡೀ ದಿನದ ಹೆಕ್ಟಿಕ್ ಮೀಟಿಂಗ್ ಅಲ್ಲಿ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಸುದೀರ್ಘವಾದ ಚರ್ಚೆ ಬರ್ಲೇ ಇಲ್ಲ. ಈಗ ಮುಗೀತು ಮೀಟಿಂಗು. ಸಿದ್ದರಾಮಯ್ಯನವರು ಹೊರಗೆ ಬಂದ್ರು, ಹೊರಗೆ ಬರಬೇಕಾದ್ರೆ ಸ್ವಲ್ಪ ಸ್ಲಿಪ್ ಆಗ್ಬೇಕಾದ್ರೆ ನಂತರ ಪರಮೇಶ್ವರ್ ಜೊತೆಗಿದ್ರು, ಪರಮೇಶ್ವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಯಾವುದೇ ಪ್ರತಿಕ್ರಿಯೆ ಕೊಡದಲೆ ಹೊರಗೆ ಹೋದ್ರು. ಈ ಕ್ಷಣದ ಒಂದು ಮೊದಲನೇ ಪ್ರತಿಕ್ರಿಯೆ ನಾನು. ಓಕೆ, ಎಸ್ ಮಹಾಂತೇಶ್ ಅವರೇ, ನಿಮ್ಮ ಹತ್ರ ಬರ್ತೀನಿ ನಾನು. ಈ ಸರ್ಕಾರ ಆರಂಭ ಆದಾಗಿನಿಂದಲೂ ಕೂಡ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಮಾಧ್ಯಮಗಳ ಮೇಲೆ ಎಲ್ಲರೂ ಬಹಳ ಈಸಿಯಾಗಿ ಹೇಳ್ಬಿಡ್ತೀರಿ. ನಿಮ್ಮ ಆರ್ ವಿ ದೇಶಪಾಂಡೆ ಅವ್ರನ್ನ ಸೇರಿಸ್ದಂಗೆ ಅವ್ರು ಹೇಳ್ತಾ ಇದ್ರು ಎಲ್ಲ ನೀವೇ ಸೃಷ್ಟಿ ಮಾಡ್ತೀರಿ ಅಂತ. ಅವಾಗ ನಾನು ಇನ್ನೂ ಡಿಬೇಟ್ ಶುರು ಆಗಿಲ್ಲ ಸರ್, ಸಮೀವುಲ್ಲಾ ಸರ್, ನಾನು ಅವಾಗ ಹೇಳ್ತಾ ಇದ್ದೆ, ಹೌದು ನಿಮ್ಮಂತ ನಾಯಕರನ್ನ ನಾವು ಸೃಷ್ಟಿ ಮಾಡಿದೀವಿ, ಅದು ಹಂಗಾಗಿ ನಮ್ಮ ಹಣೆಗೆ ನಾವು ಹೊಡ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೆ. ಸೊ ಹಂಗೆ ಇದು ನಿಮ್ಮ ಪಕ್ಷದ ಒಳಗಡೆನೆ ಯಾರ್ಯಾರು ಎಷ್ಟೆಷ್ಟು ಬಾರಿ ಅಭಿಮಾನದಿಂದಲೋ ದುರಭಿಮಾನದಿಂದಲೋ ಎಷ್ಟೆಷ್ಟು ಸಲ ಹೊರಗಡೆ ಬಂದು ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡಿದ್ರಿ, ಸ್ಟೇಟ್ಮೆಂಟ್ಗಳು ಕಟ್ಟಿದ್ರಿ. ಕಡೆಗೆ ನಿಮ್ಮ AICC ಅಧ್ಯಕ್ಷರು ಬಂದು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ರು ಬಾಯಿ ಮುಚ್ಕೊಳ್ದೆ ನೀವುಗಳು ಏನೇನೆಲ್ಲ ಆಟ ಟೋಪ್ಗಳು ಆಡಿದ್ರಿ, ಅದೆಲ್ಲವೂ ಗೊತ್ತಿದೆ. ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದು ಸಚಿವ ಸಂಪುಟ ಪುನಾರಚನೆಯ ಜೊತೆಗೆ
ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಬಹಳ ಸ್ಪಷ್ಟತೆಯನ್ನ ಪಡ್ಕೊಳ್ಳುವಂತ ಮೀಟಿಂಗ್ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಸೊ ದೆಹಲಿಯ ಬೆಳವಣಿಗೆ ಬಗ್ಗೆ ಇಡೀ ಒಂದು ಮುಕ್ಕಾಲು ಭಾಗ ಸರ್ಕಾರ ಇವತ್ತು ಹೋಗಿ ದೆಹಲಿಯಲ್ಲಿ ಕುತ್ಕೊಂಡಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಹಾಂತೇಶ್ ಅವರು ನೋಡಿ ಮೇಡಮ್, ಸರಿ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಪಕ್ಷ 135 ಸೀಟುಗಳ ಮೂಲಕ ಆಯ್ಕೆ ಆಗಿ ಅಧಿಕಾರವನ್ನು ಹಿಡಿದಿದ್ದೇವೆ. ನಮ್ಮಲ್ಲಿ CM ಮತ್ತು DCM ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಸರ್ಕಾರ ನಡೆಸಬೇಕಾದ್ರೆ ಒಂದು ನಾಣ್ಯ ನಡಿಬೇಕಾದ್ರೆ ಎರಡು ಮುಖಗಳು ಬೇಕು. ಇದು ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧಾಗ್ತೇವೆ. ಹೈಕಮಾಂಡ್ ಅಂತಿಮ ತೀರ್ಮಾನ ಹೈಕಮಾಂಡ್ ನೇತೃತ್ವದಲ್ಲಿದೆ. ಯಾರು ಏನೇ ಹೇಳಿದ್ರು ಸಹ ಹೈಕಮಾಂಡ್ ತೀರ್ಮಾನದಂತೆ ಇಬ್ಬರು ನಡೆದುಕೊಳ್ತೀವಿ ಅನ್ನುವ ಸ್ಪಷ್ಟ ನಿರ್ಧಾರವನ್ನು ನಮ್ಮ ಇಬ್ಬರು ಪಕ್ಷದ ನಾಯಕರುಗಳು ಸ್ಪಷ್ಟಪಡಿಸಿದ್ದಾರೆ. ಉಳಿದವ್ರ ಮಾತುಗಳಿಗೆ ಏನು ವಿಚಾರ ಆಗುತ್ತೋ ಗೊತ್ತಿಲ್ಲ. ಆದರೆ ಯಾವತ್ತೂ ಹೈಕಮಾಂಡ್ ಬದ್ಧವಾಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಇಬ್ಬರು ಬದ್ಧವಾಗ್ತಿರೋ ಅಂತೇಳಿ ಮಾತು ಕೊಟ್ಟಿದ್ರೆ ಆ ಪ್ರಕಾರ ಇವತ್ತು ತೀರ್ಮಾನ ಮಾಡ್ತಾರೋ, ನಾಳೆ ತೀರ್ಮಾನ ಮಾಡ್ತಾರೋ, ನಾಡಿದ್ದು ತೀರ್ಮಾನ ಮಾಡ್ತಾರೋ ಅದಕ್ಕೆ ಮುಂದುವರಿತಾ ಏನು ತೊಂದರೆ ಇಲ್ಲ ಮೇಡಮ್. ಮಾತಾಡ್ತೀನಿ ನಾನು ನಿಮ್ಮ ವಿಚಾರದ ಬಗ್ಗೆ. ನಮ್ಮ ಜೊತೆಗೆ ಬಸವರಾಜ್ ಇಟ್ನಾಳ್ ಸರ್, ಹಿರಿಯ ಪತ್ರಕರ್ತರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್ ನಿಮಗೆ. ಎಸ್ ಉತ್ಕರ್ಷ್, ಏನು ಹೇಳ್ತೀರಿ? ಇವತ್ತು ನೀವು ಹೇಳ್ತಾ ಇದ್ರಿ ರಾಜ್ಯದಲ್ಲಿರುವಂತಹ ಎಲ್ಲ ಜವಾಬ್ದಾರಿಗಳನ್ನ ಬಿಟ್ಟು ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ, ಇವ್ರಿಗೆ ಅಧಿಕಾರದ್ದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಇವ್ರಿಗೆ ಅಂತ ಹೇಳಿ. ಮೇಡಮ್ ನೋಡಿ, ಕಳೆದ 3 ವರ್ಷದಿಂದ ಕರ್ನಾಟಕದಲ್ಲಿ ಭಾಳ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಏನಂದರೆ ಕುರ್ಚಿ ಕಾದಾಟ. ಸರಿ, ನಮಗೂ ಹೋಗಲಿ ಕುರ್ಚಿ ಕಾದಾಟದ ವಿಚಾರಕ್ಕೆ ಏನಾದರೂ ಒಂದು ಕ್ಲೈಮ್ಯಾಕ್ಸ್ ಬರುತ್ತಾ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಸಿಗುವಂಥ ಯಾವುದೇ ರೀತಿಯ ಚಿತ್ರಣ ಕಾಣಿಸ್ತಾ ಇಲ್ಲ. ಆಮೇಲೆ ಇವತ್ತು ಕರ್ನಾಟಕದಲ್ಲಿ ಅಡ್ರೆಸ್ ಮಾಡುವಂಥ ಅನೇಕ ರೀತಿಯ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಮಹತ್ವವನ್ನು ಕೊಡದೆ ಬರೀ ಇವ್ರು ಕುರ್ಚಿ ಕಾದಾಟದಲ್ಲೇ ನಿರತರಾಗಿರ್ತಕ್ಕಂಥದ್ದು. ಆಮೇಲೆ ಈಗ ಇವರ ಹಿಂದೆ ಇಡೀ ಮಂತ್ರಿಗಳ ದಂಡು, MLAಗಳ ದಂಡು ಹೋಗಿ ಇಡೀ ವ್ಯವಸ್ಥೆ ದೆಹಲಿಯಲ್ಲಿ ಕೂತಿರ್ತಕ್ಕಂಥದ್ದು. ಇಲ್ಲಿ ಭಾಳ ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕೇನು ಅಂತಂದರೆ ಇವ್ರ ಹೈಕಮಾಂಡ್ ಎಷ್ಟು ವೀಕ್ ಆಗಿಬಿಟ್ಟಿದೆ ಅಂತ. ಯಾರ ಮಾತು ಯಾರು ಕೇಳ್ತಾರೆ? ಬಾಬಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಅವತ್ತೇ ಹೇಳಿದ್ರು ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ಯಾವುದೇ ಕಾಂಗ್ರೆಸ್ MLAಗಳು ಮಾತಾಡಬಾರ್ದು ಅಂತ. ಆದರೆ ಅವ್ರು ಹೇಳೋವಾಗಿಂದ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಒಂದೊಂದು ಕಡೆ ಹೇಳಿಕೆ ಕೊಡುವಂಥದ್ದು, ಪ್ರತಿಯೊಬ್ಬರು ಒಂದೊಂದು ರೀತಿಯ ಸ್ಟೇಟ್ಮೆಂಟನ್ನು ಕೊಡುವಂಥದ್ದು. ಇನ್ನು ಎರಡನೇದು, ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ರು ಎರಡು ನಾಣ್ಯದ ಒಂದೇ ಮುಖಗಳು ಅಂತ ಹೇಳ್ತಿದ್ರು. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಮಾಧ್ಯಮದವ್ರು ನೀವು ಗಮನಿಸಿರ್ತೀರ, DK ಶಿವಕುಮಾರ್ ಅವರು ನಮಸ್ಕಾರ ಮಾಡಿದ್ರು ಕೂಡ ಸಿದ್ದರಾಮಯ್ಯವ್ರ ಮುಖ ಕೂಡ ನೋಡಲಿಲ್ಲ. ಅಂದರೆ ಎಷ್ಟು ಇವ್ರ ಮಧ್ಯೆ ಒಂದು ರೀತಿಯ ಕೋಆರ್ಡಿನೇಷನ್ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಸಾಮಾಜಿಕ ವೇದಿಕೆಗಳಲ್ಲಿ ಕಾಣಿಸ್ತಾ ಇದೆ ರಾಜಕೀಯ ವ್ಯವಸ್ಥೆಯಲ್ಲಿ. ಆಮೇಲೆ ಇಲ್ಲಿ ಸಮಸ್ಯೆ ಏನಾಗ್ತದೆ, ಇವ್ರ ಮಧ್ಯೆ ಈ ಒಗ್ಗಟ್ಟಿಲ್ಲದೆ ಇರೋ ಕಾರಣ ಅಧಿಕಾರಿಗಳ ಮೇಲೆ ಪರಿಣಾಮ ಬೀರುತ್ತೆ. ಅಧಿಕಾರಿಗಳು ಕೆಲಸ ಮಾಡಲಿ, ಜನಸಾಮಾನ್ಯರ ಮೇಲೆ ಸಮಸ್ಯೆ ಆಗುತ್ತೆ ಮೇಡಮ್. ಇದು ತಮಾಷೆ ಅಲ್ಲ. ಇವ್ರು ಕುರ್ಚಿ ಕಾದಾಟದ ವಿಚಾರವಾಗಿ ಕಿತ್ತಾಡಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಬರೀ ಇದೇ ಚರ್ಚೆ ಆಯಿತು. ಸೊ ಹಾಗಾಗಿ ಭಾಳ ಸ್ಪಷ್ಟವಾಗಿ ಒಂದೇನಂತಂದರೆ ಇವರು ಕುರ್ಚಿ ಕಾದಾಟದಲ್ಲಿ ಕರ್ನಾಟಕದ ಜನ ಬಡವಾಗ್ತಾ ಇದ್ದಾರೆ. ನಿಜವಾಗ್ಲೂ ಇದ್ರ ಕಡೆ ಸ್ವಲ್ಪ ಧ್ವನಿ ಕೊಡಬೇಕು. ಆಮೇಲೆ ಈ ರೀತಿ ನೀವು ಇಷ್ಟು ನಿರ್ಲಕ್ಷ್ಯ ವಹಿಸಿ ಈ ಮಟ್ಟಕ್ಕೆ ಕಾಂಗ್ರೆಸ್ನ ವ್ಯವಸ್ಥೆ ಇವತ್ತು ಹೋಗಿದೆ ಸರ್ಕಾರದಲ್ಲಿ ಅಂತಂದರೆ ಇದು ನೋಡ್ತಾ ಇರ್ತಕ್ಕಂಥ ಜನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಬಸವರಾಜ್ ಸರ್, ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅಂತಂದ್ರೆ CM ವಿಲ್ ಗೋ ಟು ಹೈಕಮಾಂಡ್, ಅವನೊಂದು ಲಿಸ್ಟ್ ಕೊಡ್ತಾರೆ, ಹೈಕಮಾಂಡ್ ಜೊತೆ ಡಿಸೈಡ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಆದರೆ ಇಲ್ಲಿ ಮುಕ್ಕಾಲು ಭಾಗ ಸರ್ಕಾರನೇ ದೆಹಲಿಯಲ್ಲಿ ಕೂತ್ಕೊಂಡಿದೆ. ಕಾಂಗ್ರೆಸ್ನ ಈ ಪರಿಸ್ಥಿತಿಗೆ ಏನು ಹೇಳ್ತೀರಿ? ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಅದರ ಎರಡನೇ ಅರ್ಥ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಅರ್ಥ. ಹೀಗಾಗಿ ಸಿದ್ದರಾಮಯ್ಯ ಬಣದ ಹಿರಿಯ ಶಾಸಕರುಗಳು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಲಾಬಿ ಮಾಡೋದು ಅದು ಸಹಜ. ಆದರೆ ಅದರ ಇನ್ನೊಂದು ಅರ್ಥ ಹೇಳಿದ್ನಲ್ಲ, ಸಿದ್ದರಾಮಯ್ಯ ಮುಂದುವರಿತಾರೆ ಅಂತೇಳಿ. ಸಿದ್ದರಾಮಯ್ಯ ಮುಂದುವರಿತಾರೆ ಅಂದರೆ 2023ರ ಸೂತ್ರದ ಗತಿ ಏನು ಅಂತ ಕೇಳೋದಕ್ಕೆ DK ಶಿವಕುಮಾರ್ ಮತ್ತು ಅವರ ಬಣ ತಾವಾಗಿ ಹೋಗಿಲ್ಲ, ಹೈಕಮಾಂಡ್ ಅವರು ಕರೆದಿದ್ದಾರೆ. ಹೈಕಮಾಂಡ್ ಕರೆದು ಈಗ ಒಬ್ಬೊಬ್ಬರನ್ನಾಗಿ ಮಾತಾಡ್ಸಿದ್ದಾರೆ. ಮೊದಲು ಸಿದ್ದರಾಮಯ್ಯ ಮಾತಾಡ್ಸಿದ್ದಾರೆ, ಇನ್ನು DK ಶಿವಕುಮಾರ್ ಜೊತೆ ಮಾತಾಡಿದ್ರಲ್ಲೋ ಗೊತ್ತಿಲ್ಲ ನನಗೆ. ಸೊ ಹೀಗಿರುವಾಗ ಇದೆಲ್ಲವೂ ಕೂಡ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಇದು. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಕೇವಲ ಒಂದು ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತ್ರ ಚಿಂತೆ ಮಾಡಬೇಕಾಗಿಲ್ಲ. ಅವರು ಇವತ್ತು ತಗೊಳ್ಳೋ ನಿರ್ಧಾರ ಮುಂದಿನ 2-3 ಚುನಾವಣೆ, ಇವೆಂಚುಲಿ 2028 ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಬೀರ್ತದೆ. ಆ ಮೂಲಕ ಕಾಂಗ್ರೆಸ್ನ ದಕ್ಷಿಣ ಭಾರತದಲ್ಲಿರುವಂಥ ಒಂದು ನೆಲೆಗಟ್ಟನ್ನು ಅದು ಡಿಟರ್ಮೈನ್ ಮಾಡ್ತದೆ, ನಿರ್ಧಾರ ಮಾಡ್ತದೆ. ಇದು ಬಹಳ ಮುಖ್ಯವಾದ ತೀರ್ಮಾನ ಆಗ್ತದೆ. ಯಾಕಂದರೆ 2023ರಲ್ಲಿ 2023 ಮೇನಲ್ಲಿ ಈ ಥರದ ಒಂದು ಮಾತುಕತೆ ಆಗಿತ್ತು ಅಂತ ಎಲ್ರಿಗೂ ಜಗತ್ತಿಗೆ ಗೊತ್ತಿದೆ. ಅದನ್ನು ಯಾರು ಅಲ್ಲುಗಳದಿಲ್ಲ. ಅದ್ರ ಸುತ್ತಮುತ್ತ ಮಾತಾಡಿದ್ರೆ ವಿನಃ ಅಲ್ಲುಗಳದಿಲ್ಲ. ಹೈಕಮಾಂಡ್ ಹೇಳಿದ ಥರ ಕೇಳ್ತೇವೆ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ವಿನಃ ಈ ಥರ ಮಾತುಕತೆ ಆಗಿಲ್ಲ ಅಂತ ಯಾರು ಹೇಳಿಲ್ಲ. ಸೊ ಇಟ್ ಈಸ್ ಫೇರ್ ಎನಫ್ ಟು ಅಸ್ಯೂಮ್ ದಟ್ ದೇರ್ ಈಸ್ ಸಮ್ ಕೈಂಡ್ ಆಫ್ ಅರೇಂಜ್ಮೆಂಟ್. ಹೀಗಿರುವಾಗ ಈಗ ನೀವು DK ಶಿವಕುಮಾರ್ ಅವರಿಗೆ ಈಗ ಅಧಿಕಾರ ಬಿಟ್ಟು ಕೊಡದೆ ಹೋದರೆ ಇನ್ಯಾವಾಗ ಬಿಟ್ಟು ಕೊಡ್ತೀರಿ? ಇನ್ನು ತಡ ಆಗಿಬಿಟ್ರೆ ಎಲೆಕ್ಷನ್ ಮೂಡ್ ಶುರು ಆಗುತ್ತೆ.
ಚುನಾವಣಾ ಕಾಲ, ಚುನಾವಣಾ ಸಿದ್ಧತೆಯಲ್ಲಿ ಶುರು ಆಯ್ತು ಈಗ. GBA ಲೋಕಲ್ ಬಾಡಿ ಎಲೆಕ್ಷನ್, ಆಮೇಲೆ ಅಸೆಂಬ್ಲಿ ಎಲೆಕ್ಷನ್ ಶುರು ಆಯ್ತು ಈಗ. ಹೀಗಿರುವಾಗ DK ಶಿವಕುಮಾರ್ ಅವರಿಗೆ ನಾಮಕಾವಾಸ್ತೆ ಅಧಿಕಾರ ಕೊಡೋದ, ಅಥವಾ ಅವ್ರಿಗೆ ನಿಜವಾಗ್ಲೂ ಒಂದು ಶ್ರಮಕ್ಕೆ ತಕ್ಕದಾದ ಫಲ ಕೊಡೋ ಥರ ಕೊಡೋದ, ಈ ರೀತಿಯ ತೀರ್ಮಾನಗಳು. ಅದ್ರ ಜೊತೆಲೇನೆ DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗದೆ ಹೋದ್ರೆ ಅವ್ರಿಗೆ ತುಂಬಾ ಕಷ್ಟ ಇದೆ, ಮತ್ತೆ ಮುಖ್ಯಮಂತ್ರಿ ಆಗ್ತಾ ಇರಲ್ಲ. ಇಟ್ಸ್ ವೆರಿ ವೆರಿ ಡೈಸಿ ಸಿಚುವೇಶನ್. ಅದು 2028 ಚುನಾವಣೆಯನ್ನ ನೀವು ಹೇಗೆ ಎದುರಿಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2028 ಚುನಾವಣೆ ನೀವು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಈ ಗ್ಯಾರಂಟಿಗಳ ಒಂದು ಆಧಾರದಲ್ಲಿ ಮತ್ತು ಈ ಜಾತಿ ಸಮೀಕರಣದ ಆಧಾರದಲ್ಲಿ ಚುನಾವಣೆ ಎದುರಿಸ್ತಿರೋ, ಅಥವಾ ಒಂದು ಒಟ್ಟಾರೆ ಇಡಿಯಾದ ಸಮಗ್ರ ಒಂದು ಸಮುದಾಯಗಳನ್ನು ತೆಗೆದುಕೊಂಡು ಹೋಗುವಂತ ಹಳೆಯ ಒಂದು ಕಾಂಗ್ರೆಸ್ನ ಬಿಗ್ ಟೆಂಟ್ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಎಲ್ಲರೂ ಲಿಬರಲ್ ಆಗಿರುವಂಥ ಉದಾರವಾದಿಗಳಾದಂಥ ಎಲ್ಲರೂ ನಮ್ಮಲ್ಲಿದ್ದಾರೆ ಅನ್ನುವಂಥ ಒಂದು ಧೋರಣೆಯಿಂದ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಹೋಗ್ತಿರೋ, ಇವೆಲ್ಲ ಫ್ಯಾಕ್ಟರಿ ಇಂಪ್ಯಾಕ್ಟ್ ಆಗ್ತವೆ. ಆಮೇಲೆ ಈ ರೀತಿ ವಚನ ಭ್ರಷ್ಟತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ನಡೆದೋಗ್ಬಿಟ್ರೆ ಅದರ ಬೆಲೆಯನ್ನು ಒಕ್ಕಲಿಗ ಸಮುದಾಯ ಏನು ಅದು ಹೇಗೆ ಸಂದೇಶ ಸ್ವೀಕಾರ ಮಾಡ್ತದೆ, ಮತ್ತೆ ಅದನ್ನು ವಿರೋಧ ಪಕ್ಷ ಹೇಗೆ ಕ್ಯಾಪಿಟಲೈಸ್ ಮಾಡ್ಕೊಳ್ತವೆ. ಇವೆಲ್ಲ ವಿಚಾರಗಳನ್ನ ಮುಂದೆ ಇಟ್ಟುಕೊಂಡು 2028 ಇಸ್ ವೆರಿ ಸರ್ 2028ಗೆ ಇನ್ ಕೇಸ್ ಏನಾದ್ರೂ ಈಗ ಆತರ ವಚನ ಭ್ರಷ್ಟತೆ ಆಗ್ಬಿಟ್ರೆ ನೀವು ಹೇಳ್ದಂಗೆ 100% ವಿರೋಧ ಪಕ್ಷ ಒಕ್ಕಲಿಗರಿಗೆ ಮೋಸ ಮಾಡಿದಂತ ಪಕ್ಷ ಅಂತಾನೆ ನಾಳೆನೆ ಬಿಜೆಪಿಯಿಂದ ಅಶ್ವತ್ಥನ ಶುರು ಮಾಡ್ತಾರೆ. ಅದೇ ಶುರು ಆಗುತ್ತೆ ನಾಳೆಯಿಂದನೇ. ಎಸ್ ಬಸವರಾಜ್ ಸರ್, ನೀವು ಹೇಳ್ತಾ ಇದ್ರಿ ಇನ್ ಕೇಸ್ ಏನಾದ್ರೂ ಸಿದ್ದರಾಮಯ್ಯ ಅವರು CM ಕುರ್ಚಿಯನ್ನ ಬಿಟ್ಕೊಡೋದ್ರೆ, ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನೋಡಕ್ ಕಂಡಷ್ಟು ಸಿಂಪಲ್ ಆಗಿ ಅವರ ರಾಜಕಾರಣದಲ್ಲಿ ಸಿಂಪಲ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಅವರು ಗೊತ್ತಿಲ್ದಿರೋಂಥ ರಾಜಕೀಯ ಪಟುಗಳಿಲ್ಲ, ಏನೂ ಇಲ್ಲ. ಸೊ ಅಷ್ಟು ಸುಲಭವಾಗಿ ಅವರು CM ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ ಕೇಸ್ ಏನಾದ್ರು ಡಿಮಾಂಡ್ಸ್ ಇಟ್ಟಿದ್ರೆ ಏನ್ ಡಿಮಾಂಡ್ಸ್ ಇಟ್ಟಿರ್ಬೋದು? ಈಗ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡಬೇಕು, ಅದು ಅವ್ರಿಗೆ ಭೂಷಣ ತರ್ತದೆ, ಅದು ಅವ್ರ ಹಿರಿತನಕ್ಕೆ, ಮತ್ತು ಅದೊಂದು ಜೆಂಟಲ್ಮನ್ಸ್ ವರ್ಡ್ ಇಂಗ್ಲಿಷ್ ಇರ್ತದೆ, ಅದಕ್ಕೊಂದು ಭೂಷಣ. ಆದರೆ ಸಿದ್ದರಾಮಯ್ಯನವರ ಕನ್ಸರ್ನ್, ಅವರ ಚಿಂತೆ ಏನಪ್ಪಾ ಅಂದ್ರೆ, ನನ್ನ ಬಳಗದ ರಾಜಕಾರಣ, ನನ್ನ ಬಳಗದ ಶಾಸಕರುಗಳಿಗೆ ಸ್ಥಾನಮಾನ ಏನು? ಯಾಕಂದ್ರೆ ಇದು ಆಗ ನೋಡ್ತಾನೆ ಬಂದಿದ್ದೇವೆ ನಾವು. 2013ಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ಕ್ಯಾಬಿನೆಟ್ಗೆ ಬರೋದಕ್ಕೆ ಎಷ್ಟು ತಿಂಗಳುಗಳು ಬೇಕಾಯಿತು. ಆಮೇಲೆ ಸಿದ್ದರಾಮೋತ್ಸವ ಮಾಡಿದಂಥ ಶಾಸಕರುಗಳನ್ನು DK ಶಿವಕುಮಾರ್ ಯಾವ ರೀತಿ ಈ ಕ್ಯಾಬಿನೆಟ್ ಹೊರಗೆ ಇಡೋ ಪ್ರಯತ್ನ ಮಾಡಿದ್ರು, ಹಾಗೇನಾದರೂ ಆಗಿಬಿಟ್ರೆ, ಯಾಕಂದ್ರೆ ಇದೊಂದು DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅನೇಕ ಅವಕಾಶಗಳು ಅನೇಕರಿಗೆ ತೆರೆಕೊಳ್ತವೆ. ಒಂದು ಹೊಸ ಕ್ಯಾಬಿನೆಟ್ ರಚನೆ ಆಗಬೇಕಾಗ್ತದೆ. ಆ ಹೊಸ ಕ್ಯಾಬಿನೆಟಲ್ಲಿ ನಮ್ಮವರೆಷ್ಟು ನಿಮ್ಮವರೆಷ್ಟು